ಬಾಗಲಕೋಟೆ ಬೈ ಎಲೆಕ್ಷನ್ ಕೊನೆಗೂ ಕೈ ಬಂಡಾಯ ಶಮನ. ಬಂಡಾಯ ಅಭ್ಯರ್ಥಿಯ ಮನವೊಲಿಸುವಲ್ಲಿ ತಿಮ್ಮಾಪುರ ಸಕ್ಸಸ್ ಆಗಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಬಂಡಾಯ ಅಭ್ಯರ್ಥಿಯ ಮನವೊಲಿಸುವಲ್ಲಿ ತಿಮ್ಮಾಪುರ ಸಕ್ಸಸ್. ಸಚಿವ ಆರ್.ಬಿ. ತಿಮ್ಮಾಪುರ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಸಂಧಾನ ಸಭೆ ಯಶಸ್ಸನ್ನ ಕಂಡಿದೆ. ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ಗೋವಿಂದ ನಾಮಪತ್ರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದ ಆಯೋಗ ನಾಮಿನೇಷನ್ ಕೂಡ ಹಿಂದಕ್ಕೆ ಪಡೆದಿದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತೇವೆ ಅಂತ ಹೇಳಿ ಗೋವಿಂದ ಹೇಳಿದ್ದಾರೆ. ಕಾಂಗ್ರೆಸ್ ಗೆಲುವಿಗಾಗಿ ಶ್ರಮಿಸುತ್ತೇವೆ ಅಂತ ಹೇಳಿ ರೆಬಲ್ ಲೀಡರ್ಸ್ ಇಲ್ಲಿ ಹೇಳಿದ್ದಾರೆ. ಉಮೇಶ್ ಭೇಟಿ ಪರವಾಗಿ ಕ್ಯಾಂಪೇನ್ ಮಾಡುವ ಭರವಸೆಯೊಂದನ್ನ ನೀಡಿದ್ದಾರೆ. ಮುಖ್ಯವಾಗಿ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಏನೆಲ್ಲ ಬಂಡಾಯ ಅಭ್ಯರ್ಥಿಯಾದಂತಹ ಏನಿಬ್ಬರು ವ್ಯಕ್ತಿಗಳೇನಿದ್ರು ಅವರ ಮನವೊಲಿಕೆಯೊಂದನ್ನ ಇಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಮಾಡಿದ್ದಾರೆ. ಬಂಡಾಯ ಅಭ್ಯರ್ಥಿಯ ಮನವೊಲಿಸುವಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಸಕ್ಸಸ್ ಅನ್ನು ಕಂಡಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಶಮನ ಏರಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ಸಂಧಾನ ಸಭೆ ಈಗ ಯಶಸ್ಸನ್ನ ಕಂಡಿದೆ. ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ಗೋವಿಂದ ಬಳ್ಳಾರಿ ನಾಮಪತ್ರವನ್ನ ಹಿಂದಕ್ಕೆ ಪಡೆದಿದ್ದಾರೆ. ಮುಸ್ಲಿಂ ಸಮುದಾಯದ ಅಯೂಬ್ ಬಾಗೇವಾಡಿ ನಾಮಪತ್ರ ಹಿಂದಕ್ಕೆ ಪಡೆದ ಅಭ್ಯರ್ಥಿಗಳು. ಏನೋ ನಾಮಪತ್ರ ಹಿಂದಕ್ಕೆ ಪಡೆದ ನಂತರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಪ್ರಚಾರ ಮಾಡ್ತೇವೆ ಅಂತೇಳಿ ಗೋವಿಂದ ಬಳ್ಳಾರಿ ಅವರು ಹೇಳಿದ್ದಾರೆ. ನೋಡಿ, ಅವರ ವಿರುದ್ಧವೇ ಬಂಡಾಯಕ್ಕೆ ನಿಂತಹ ವ್ಯಕ್ತಿ ಗೋವಿಂದ ಅವರು ಈಗ ಆ ಒಂದು ನಾಮಪತ್ರವನ್ನು ಹಿಂದಕ್ಕೆ ತೆಗೆದುಕೊಂಡು ಅವರ ಪರವಾಗಿ ಅಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ನಗರದಲ್ಲಿ ಕಾಂಗ್ರೆಸ್ ಬಂಡಾಯ ಶಮನ, ದಾವಣಗೆರೆ ಹೆಚ್ಚಾದ ಬಂಡಾಯದ ಬಿಸಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಇಲ್ಲಿ ಮುಖ್ಯವಾಗಿ ಬಾಗಲಕೋಟೆ ಬೈ ಎಲೆಕ್ಷನಲ್ಲಿ ಈ ಒಂದು ಬಂಡಾಯ ಶಮನ ಆಗಿದೆ. ಮುಖ್ಯವಾಗಿ ಇಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಆ ಒಂದು ಬಂಡಾಯ ಅಭ್ಯರ್ಥಿಯನ್ನ ಮನವೊಲಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಆನಂದ್? ವಿನೋದ್, ಏನು ಅಂದ್ರೆ ಈ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಅಭ್ಯರ್ಥಿಗಳು ಬಂಡಾಯ ಆಗಿ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಸ್ಪರ್ಧೆ ಮಾಡಿದ್ರು. ಈಗಾಗಲೇ ಏನು ಗೋವಿಂದ ಬಳ್ಳಾರಿ ಮತ್ತು ಮುಸ್ಲಿಂ ಸಮಾಜದ ಒಂದು ಯುವ ನಾಯಕ ಆಗಿರುವಂತ ಅಯೂಬ್ ಖಾನ್ ಏನು ಬಾಗೇವಾಡಿ ಅಂತ ಇದ್ರು. ಅವರು ಏನು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೆಪಿಸಿಸಿಯ ವಕ್ತಾರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ ಸೇರಿದಂತೆ ಪ್ರಮುಖರು ಸೇರಿಕೊಂಡು ಅವರನ್ನು ಮನವೊಲಿಸಿ ನಾಮಪತ್ರ ಹಿಂದಕ್ಕೆ ಪಡೆಯುವಂತ ಯತ್ನ ಮಾಡಿದ್ರು. ಆ ಪ್ರಯತ್ನ ಎಲ್ಲ ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಉಪವಿಭಾಗದ ಕಚೇರಿಗೆ ಆಗಮಿಸಿದ ಇಬ್ಬರು ಏನು ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹೋಗಿ ನಾಮಪತ್ರ ಹಿಂದಕ್ಕೆ ಪಡೆದುಕೊಂಡು ಬಂದರು. ನಂತರ ಮಾಧ್ಯಮದೊಂದಿಗೆ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಅವರು ಏನಂದ್ರೆ ಈಗಾಗಲೇ ನಾವು ಏನು ಎಲ್ಲ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಅವರ ಮಾತಿಗೆ ನಾವು ಕಿಮ್ಮತ್ತು ಕೊಟ್ಟು ಹಿಂದಕ್ಕೆ ಪಡೆದುಕೊಳ್ಳುತ್ತೇವೆ. ಮುಂದೆ ನಾವು ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನಾಗಿ ಮುಂದುವರಿಸುತ್ತೇವೆ ಅಂತ ಹೇಳಿದ್ರು. ಹೀಗಾಗಿ ಒಟ್ಟಾರೆ ಏನು ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಬಂಡಾಯ ಒಂದು ಶಮನ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಇದು ದಾವಣಗೆರೆ ಮಟ್ಟಕ್ಕೆ ನೋಡೋದಾದ್ರೆ ಬಾಗಲಕೋಟೆ ಮಟ್ಟಿಗೆ ಅಷ್ಟೊಂದು ದೊಡ್ಡ ಮಟ್ಟದ ಬಂಡಾಯ ಅಲ್ಲ ಅಂತ ಹೇಳ್ಬೋದು ವಿನೋದ್. ಓಕೆ, ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.